ಜಂಟಿ ಸಮಿತಿ ಅಧ್ಯಕ್ಷ ಎಚ್ ಅಗರಖೇಡ್ ಅಂತ, ಮತ್ತು ನಮ್ಮ ಸಂಚಾಲಕರಾದಂಥ ನಮ್ಮ ಸೊಳ್ಳಿಕಟ್ಟಿ ಅವರು ಮತ್ತು ಶಾಂತ ಹಿರೇಮಠ ಅವರು ಸಂಚಾಲಕರು, ಕೋಶಾಧ್ಯಕ್ಷ ಅಂತ ನಮ್ಮ JM ಬಿರಾದವರು, ಈ ನಮ್ಮ ಕರ್ನಾಟಕದ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಈಗಾಗಿ 4 ಮತ್ತು 7ನೇ ತಾರೀಕಿಗೆ 2025 ನೀವು ಮಾತುಕತೆ ಕರೆದಿದ್ರಿ. ಮಾತುಕತೆ ಕರೆದ್ರೆ 2023ದಾಗ ನಿಮ್ದು ಅಗ್ರಿಮೆಂಟ್ ಆಗ್ಯದ. ನೀವು ಈಗಾಗಲೇ ಈಗ 2028ಕ್ಕೆ ಬರ್ರಿ ಅನ್ನೋಂಥ ಮಾತಾಡಿದ್ರು. ಅವೇ ಏನೂ ನಮಗೆ ಸಂಬಂಧ ಇರ್ಲಾರ್ದಂಗೆ ಅಂತ ನಮ್ಗೆ ಧಿಕ್ಕರಿಸೋಂಥ ಮಾತಾಡಿದ್ರು. ನಾವು ಈಗಾಗಲೇ ಯಾವಾಗ ಈ ಥರ ಇವರು ಎಷ್ಟು ಸಲ ಇವ್ರಿಗೆ ಸಹಕಾರ ಇವ್ರು ಹೇಳಿದ್ರೆ 19 ತಿಂಗಳಾಗಿದೆ ಈಗಾಗಲೇ ನಮ್ಮ ಜೊತೆ ಮಾತುಕತೆಗೆ ಮಾಡಲಾರ್ದು. ಅದ್ರ ಸಂಬಂಧ ನಾವು 5/8/2025 ಹೋರಾಟ ಹಿಡಿದೀವಿ. ಈಗಾಗಲೇ ನಮ್ಮ 4 ನಿಗಮದೊಳಗೆ ಮತ್ತು ಬೆಂಗಳೂರೊಳಗೆ ನಮ್ಮ ಡಾಕ್ಟರ್ K. ಶರ್ಮಾಜಿಯವರು, ಅನಂತ ಸುಬ್ರಾಜಿಯವರು ಎಲ್ಲ ಸಂಘಟನೆಯವರು ಕೂಡಿ ಜಂಟಿ ಸಮಿತಿ ಅನ್ನೋಂಥ ನಿರ್ಣಯ ತಗೊಂಡು ಈ ನಮ್ಮ ಜಿಲ್ಲೆದ ಜಂಟಿ ಅಧ್ಯಕ್ಷನನ್ನಾಗಿ ಮಾತಾಡೋದು. ಯಾಕಂದ್ರೆ ಇನ್ನೂವರೆಗೆ ನೀವು ಕರೆದು 4ನೇ ತಾರೀಕಿಗೆ ಮಾತಾಡಿದ್ರೆ ಒಳ್ಳೆಯದು. ಒಂದು ವೇಳೆ ನೀವು 4ನೇ ತಾರೀಕು ತಂದು ಮಾತಾಡಲಿಲ್ಲ ಅಂದ್ರೆ ನಮ್ಮದು ಉಗ್ರ ಹೋರಾಟ ಚಾಲೂ ನೀಡ್ತೈತೆ. 5/8/2025. ಇನ್ನೊಂದು ನಾವು ನಮ್ಮ ಪಬ್ಲಿಕ್ ಏನಂತ ಸಾರ್ವಜನಿಕರು ವಿನಂತಿಸ್ಕೊಳ್ಳೋದಂದ್ರೆ 5ನೇ ತಾರೀಕಿಗೆ ನಮ್ಮ ಎಲ್ಲ ಬಸ್ಗಳನ್ನು ಬಂದ್ ಆಗ್ತಾವೆ. ಅದಕ್ಕೆ ನಾವು ನಮ್ಮ ಸಾರ್ವಜನಿಕರಿಗೆ ವಿನಂತಿಸ್ಕೊಳ್ಳೋದೇನೆಂದ್ರೆ, ನೀವು ಸಹಕಾರ ನೀಡಬೇಕು. ಶಾಲಾ ಮಕ್ಕಳಾಗಿ ಎಲ್ಲರೂ 4ನೇ ತಾರೀಕಿಗೆ ನೀವು ಅದ್ರ ಮುಂದಿನ ವ್ಯವಸ್ಥೆ ನೀವು ಮಾಡ್ಕೋಬೇಕು. ಯಾಕಂದ್ರೆ 4ನೇ ತಾರೀಕು 5ಗಾಗಲಿ 5ನೇ ಬಂದು ಬೀಳ್ತಾವೆ ಬಸ್ಗಳನ್ನು. ಅದಕ್ಕಲ್ಲೇ ನೀವು ಮತ್ತು ಇನ್ನೊಂದು 30ನೇ ತಾರೀಕಿಗೆ ಒಂದು ನಮ್ಮ ಬೆಂಗಳೂರು ಅನಿರ್ದಿಷ್ಟ ಉಪವಾಸ ಕಾರ್ಯಕ್ರಮವನ್ನು ಇಟ್ಕೊಂಡಿವಿ ಫ್ರೀಡಮ್ ಪಾರ್ಕ್ದೊಳಗೆ ಬೆಂಗಳೂರೊಳಗೆ. ಅದಕ್ಕೂ ಅಟೆಂಡ್ ಆಗ್ತೀವಿ. ಮತ್ತು ಇದು ಏನದ 5ರದ್ದು ಖಚಿತ ಬಂದ್ ಆಗೋದು ಖಚಿತ ಅಂತ. ಜಿಲ್ಲೆಯೊಳಗೆ ಏನು ರಾಜ್ಯದೊಳಗದ ನಮ್ಮ ಇಡೀ ರಾಜ್ಯ ಒಳಗೆ ನಾವು ಬಿಜಾಪುರ ಜಿಲ್ಲೆದವ್ರಿದ್ದೀವಿ. ನಾವು ಬಿಜಾಪುರ ಜಿಲ್ಲಾನು ಬಂದ್ ಮಾಡ್ತೀವಿ. ಮತ್ತು ಅವಾಗಿನ ಮೊದಲು ಸರ್ಕಾರ ಏನು ನಿಮಗೆ ಸ್ಪಂದನೆ ಕೊಟ್ಟರು? ಸ್ಪಂದನೆ ಕೊಟ್ಟರೆ ಇಂತ ಅವ್ರು ಸ್ಪಂದನೆ ಮಾಡಲಿಲ್ಲ. 4ನೇ ತಾರೀಕಿಗೆ ಅವರು ಇದು ಮಾಡಬೇಕು. 4ನೇ ತಾರೀಕು ಮಾಡಲಿಲ್ಲ ಅಂದ್ರೆ ನಾವು ಬಸ್ ಬಂದ್ ಆಗ್ತಾವೆ. ಬಸ್ ಟೋಟಲಿ ಬಂದ್ ಆಗ್ತಾವೆ. ಟೋಟಲಿ ಬಂದ್ ಆಗ್ತಾವೆ. ರಾಜ್ಯದಂತ ಟೋಟಲಿ ಬಂದ್ ಆಗ್ತದೆ. ನಿಮ್ಮ ಹೆಸರು ಸರ್? ನಂದು MH ಅಗರಖೇಡ ಜಂಟಿ ಅಧ್ಯಕ್ಷನಾಗು ಅಂತ ಹೇಳಿದೆ. ಓಕೆ.